ವೀಕ್ಷಕರೇ ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲ್. ಚಿಕ್ಕಮಗಳೂರಿನ ನಂದಿಬಟ್ಟಲು ಗ್ರಾಮದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಶಾಸಕ ಜೆಎಚ್ ಶ್ರೀನಿವಾಸ್ ದಿಢೀರ್ ಭೇಟಿ. ನಂದಿಬಟ್ಟಲು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಶಾಸಕ ಜಿಎಚ್ ಶ್ರೀನಿವಾಸ್ ಭೇಟಿ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕು ರಾಜ್ಯ ಸರ್ಕಾರದ ವಿವಿಧ ವಸತಿ ಶಾಲೆಗಳನ್ನು ತೆರೆಯುವ ಮೂಲಕ ವಿದ್ಯಾವಂಚಿತ ಬಡ ವಿದ್ಯಾರ್ಥಿಗಳಿಗೆ ಊಟ ವಸತಿ ಜೊತೆಗೆ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದು, ವಿದ್ಯಾರ್ಥಿಗಳು ಇವುಗಳ ಸದುಪಯೋಗವನ್ನು ಪಡೆದುಕೊಂಡು ತಮ್ಮ ವಿದ್ಯಾರ್ಜನೆಯನ್ನ ಹೆಚ್ಚಿಸಿಕೊಳ್ಳಬೇಕು ಮತ್ತು ವಸತಿ ಶಾಲಾ ಪ್ರಾಂಶುಪಾಲರು, ಶಿಕ್ಷಕರು, ನಿಲಯ ಪಾಲಕರು ವಿದ್ಯಾರ್ಥಿಗಳಿಗೆ ಉತ್ತಮ ಮಾರ್ಗದರ್ಶನ ದೊರೆಯುವಂತೆ ಮಾಡಿ ಉತ್ತಮ ಗುಣಮಟ್ಟದ ಊಟ, ತಿಂಡಿ, ವಸತಿ ಜೊತೆಗೆ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಮುಂಬರುವ ಎಸ್ಎಸ್ಎಲ್ಸಿ ಪರೀಕ್ಷೆಗಳಲ್ಲಿ 100% ಫಲಿತಾಂಶ ಬರುವಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು. ನಂದಿಬಟ್ಟಲು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಭಾನುವಾರ ದಿಢೀರ್ ಭೇಟಿ ನೀಡಿ ಮಾತನಾಡಿದ ಶಾಸಕರು, ವಿದ್ಯಾರ್ಥಿಗಳಿಗೆ ಹಾಲು, ಮೊಟ್ಟೆ, ಚಿಕನ್ ಸಾಂಬಾರ್ ಸೇರಿದಂತೆ ಉತ್ತಮವಾದ ಊಟ ನೀಡಬೇಕು. ಊಟದ ವಿಷಯದಲ್ಲಿ ವಿದ್ಯಾರ್ಥಿಗಳಿಂದ ದೂರುಗಳು ಬಂದರೆ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದರಲ್ಲದೆ ಬಾಲಕರ ಮತ್ತು ಬಾಲಕಿಯರ ವಸತಿ ನಿಲಯಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಕುಂದುಕೊರತೆಗಳನ್ನು ಚರ್ಚಿಸಿ ಶೌಚಾಲಯಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವ ಮೂಲಕ ಸಾಂಕ್ರಾಮಿಕ ರೋಗಗಳು ಬಾರದಂತೆ ತಡೆಯಬೇಕು ಎಂದು ತಿಳಿಸಿದರು. ವಸತಿ ಶಾಲಾ ಪ್ರಾಂಶುಪಾಲರಾದ ಬಸವರಾಜ ತೆಗ್ಗಿ ಮಾತನಾಡಿ, ವಸತಿ ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಮಂಜೂರು ಮಾಡುವ ಮೂಲಕ ವಿದ್ಯಾರ್ಥಿಗಳ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹರಿಸುವಂತೆ ಕೋರಿದರು. ಡಿಎಸ್ ಮುಖಂಡರಾದ ಎನ್ ವೆಂಕಟೇಶ್ ಮಾತನಾಡಿ, ವಸತಿ ಶಾಲೆಯ ಮುಂಭಾಗದಲ್ಲಿರುವ 2 ಎಕರೆ ವಿಸ್ತೀರ್ಣದ ಜಾಗದಲ್ಲಿ ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಕ್ರೀಡಾಂಗಣವನ್ನು ನಿರ್ಮಿಸುವ ಮೂಲಕ ಓದಿನ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಅನುಕೂಲ ಕಲ್ಪಿಸುವಂತೆ ಕೋರಿದರು. ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹೆಚ್ಚಿ, ತರೀಕೆರೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನಲ್ಲಿ ಕರ್ನಾಟಕ ರೈತ ಸಂಘ, ಹಸಿರು ಸೇನೆ, ಸಮಾಜ ಸೇವಕರಿಂದ ಸರ್ಕಾರಿ ಆಸ್ತಿ ಉಳಿವಿಗಾಗಿ ನಿರಂತರ ಹೋರಾಟ. ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಸಮಾಜ ಸೇವಕರಿಂದ ಸರ್ಕಾರಿ ಆಸ್ತಿ ಉಳಿವಿಗಾಗಿ ತವರಗೆರೆ ಪಟ್ಟಣ ಪಂಚಾಯಿತಿ ಮುಂದೆ ನಿರಂತರ ಧರಣಿ. ಕುಷ್ಟಗಿ ತಾಲೂಕಿನ ತವರಗೆರೆ ಪಟ್ಟಣದಲ್ಲಿ ಸರ್ಕಾರಿ ಜಮೀನುಗಳಲ್ಲಿ ಅಕ್ರಮ ಕಟ್ಟಡ ಮತ್ತು ಶೆಡ್ಡುಗಳನ್ನು ತೆರವುಗೊಳಿಸಲು ಒತ್ತಾಯಿಸಿ ರಾತ್ರಿ ಉಪವಾಸ ಸತ್ಯಾಗ್ರಹ ಕೈಗೊಳ್ಳಲಾಗಿತ್ತು. ತವರಗೆರೆ ಪಟ್ಟಣದ ನಾನಾ ಕಡೆಗಳಲ್ಲಿ ಇರುವ ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ಮತ್ತು ರಾಜ್ಯಾರೋಷವಾಗಿ ತಗಡಿನ ಶೆಡ್ಡು ಮತ್ತು ವಾಣಿಜ್ಯ ಮಳಿಗೆ ನಿರ್ಮಿಸಿಕೊಂಡು ಬಡ ಬಗ್ಗರಿಂದ ಹಗಲು ದರೋಡೆ ಮಾಡುತ್ತಿರುವವರಿಗೆ ಮತ್ತು ಘಟಾನುಘಟಿಗಳಿಗೆ ಸತ್ತ ನೀಡುತ್ತಿರುವ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಮತ್ತು ಪಂಚಾಯಿತಿಯ ಅಧಿಕಾರಿ ವರ್ಗದವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಬಡ ಬಗ್ಗರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ತವರಗೆರೆ ಪಟ್ಟಣದ ಸುತ್ತಲೂ ಅಂದರೆ ಶ್ರೀ ಕರೆಪ್ಪತಾತ್ನವರ ದೇವಸ್ಥಾನದಿಂದ ವಿಠ್ಠಲಾಪುರದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ವರೆಗೂ ಮತ್ತು ಪಟ್ಟಣ ಪಂಚಾಯಿತಿಯಿಂದ ಸಿಂಧನೂರು ಸರ್ಕಲ್ವರೆಗೂ 2 ಬದಿಯಲ್ಲಿ ಕೆಲವು ರಾಜಕೀಯ ಗಣ್ಯ ವ್ಯಕ್ತಿಗಳು ಮತ್ತು ಊರಿನ ಪ್ರಭಾವಿ ವ್ಯಕ್ತಿಗಳು ತಗಡಿನ ಶೆಡ್ಡುಗಳ ಹಾಕಿ ಸರ್ಕಾರಕ್ಕೆ ಬರುವ ಕಂದಾಯವನ್ನು ತಮ್ಮ ಸ್ವಂತಹ ಆದಾಯಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ಇನ್ನು ಕೆಲವರು ಊರಿನ ಪ್ರಭಾವಿ ವ್ಯಕ್ತಿಗಳು ಅನಧಿಕೃತ ಕಟ್ಟಡವನ್ನು ಕಟ್ಟಿ ಸರ್ಕಾರ ಜಾಗವನ್ನು ಕಬಳಿಸುವುದಲ್ಲದೆ ಸದರಿ ಕಟ್ಟಡಗಳನ್ನು ಬಾಡಿಗೆ ಕೊಟ್ಟು ಸರ್ಕಾರಕ್ಕೆ ಸಂದಾಯವಾಗುವ ಕಂದಾಯವನ್ನು ಸ್ವಲಾಭಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ನಿರ್ಮಿಸಿಕೊಂಡ ತಗಡಿನ ಶೆಡ್ಡು ಮತ್ತು ವಾಣಿಜ್ಯ ಮಳಿಗೆಗಳನ್ನು ಕೂಡಲೇ ತೆರವುಗೊಳಿಸಬೇಕು. ಆದರೆ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಭ್ರಷ್ಟರಿಗೆ ಸಂಪೂರ್ಣ ಸಾಥ್ ನೀಡಿ ಬಡ ಬಗ್ಗರ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಿದ್ದು ಎಷ್ಟರ ಮಟ್ಟಿಗೆ ಸರಿ? ಏನೇ ಇರಲಿ, ಒಬ್ಬರ ಕಣ್ಣಿಗೆ ಬೆಣ್ಣೆ ಮತ್ತೊಬ್ಬರ ಕಣ್ಣಿಗೆ ಸುಣ್ಣ ಹಚ್ಚುತ್ತಿರುವುದು ಯಾವ ನ್ಯಾಯ? ಜೊತೆಗೆ ಅಕ್ರಮದ ಬಗ್ಗೆ ಮತ್ತು ಭ್ರಷ್ಟಾಚಾರದ ಬಗ್ಗೆ ಈಗಾಗಲೇ ಸಾಕಷ್ಟು ಸಾರಿ ತಮ್ಮ ಗಮನಕ್ಕೆ ತಂದಿರುತ್ತೇವೆ. ಆದಾಗ್ಯೂ ಕರ್ನಾಟಕ ಭೂ ಕಬಳಿಕೆ ನ್ಯಾಯಾಲಯದಲ್ಲಿ ದಾವೆ ಸಲ್ಲಿಸಿದ್ದು ಇರುತ್ತದೆ. ಜೊತೆಗೆ ಕರ್ನಾಟಕ ಉಪ ಲೋಕಾಯುಕ್ತರ ಕಚೇರಿಗೂ ಸಹ ಈ ಪಂಚಾಯಿತಿಯ ದುರಾಡಳಿತದ ಪಟ್ಟಿ ಸಲ್ಲಿಸಿದ್ದು ಇರುತ್ತದೆ. ಇಷ್ಟೆಲ್ಲ ಇದ್ರೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪಟ್ಟಣದ ಸಾರ್ವಜನಿಕರು ರಸ್ತೆ ಅಪಘಾತ, ಇತರೆ ದುರಂತಗಳನ್ನು ಅನುಭವಿಸಬೇಕಾಗಿದೆ. ಕಾರಣ ಈಗಿರುವ ಅಧಿಕಾರಿ ವರ್ಗವನ್ನ ಮತ್ತು ಸಿಬ್ಬಂದಿ ವರ್ಗದವರನ್ನ ಕೂಡಲೇ ಈ ಸ್ಥಳದಿಂದ ವರ್ಗಾವಣೆಗೊಳಿಸಬೇಕು. ಈ ಸ್ಥಳಕ್ಕೆ ಬೇರೆಯವರಿಗೆ ಅವಕಾಶ ಕಲ್ಪಿಸಬೇಕು. ಸರ್ವೆ ನಂಬರ್ 54ರಲ್ಲಿ ಸರ್ಕಾರಿ ಜಮೀನಿನಲ್ಲಿ ಖಾಸಗಿ ವ್ಯಕ್ತಿಗಳಿಗೆ ರಸ್ತೆ ನಿರ್ಮಾಣ ಮಾಡಲು ಅವಕಾಶ ಮಾಡಿಕೊಟ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ರಸ್ತೆಯನ್ನ ಬಂದು ಮಾಡಬೇಕು. ಸದರಿ ಈ ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟಂತೆ
ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಮತ್ತು ಲೋಕೋಪಯೋಗಿ ಇಲಾಖೆ ಮತ್ತು ತಹಶೀಲ್ದಾರ್ ಹಾಗೂ ನಾಡ ಕಾರ್ಯಾಲಯದ ಅಧಿಕಾರಿಗಳು ನಿರ್ಲಕ್ಷ್ಯತನದಿಂದ ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡಿದವರಿಗೆ ಸಹಕಾರ ಮಾಡುತ್ತಿರುವುದನ್ನು ನೋಡಿದ್ರೆ ಸದರಿ ಅಧಿಕಾರಿಗಳು ಅಕ್ರಮಕ್ಕೆ ಸಹಕರಿಸುತ್ತಿದ್ದಾರೆಂದು ಅನುಮಾನ ಬರುತ್ತಿದೆ. ಈ ಕಾರಣದಿಂದಾಗಿ ಈ ಮೇಲೆ ಹೇಳಿರುವ ಬೇಡಿಕೆಗಳು ಈಡೇರದೇ ಇದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ತಾಲೂಕಿನಾದ್ಯಂತ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಒತ್ತಾಯಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಅಮರೇಶ ನಾಲತ್ವಾಡ ಜಿಲ್ಲಾ ಉಪಾಧ್ಯಕ್ಷರು, ವೀರಶ ನಂದಾಪುರ ಹೋಬಳಿ ಅಧ್ಯಕ್ಷರು, ಆದಪ್ಪ ರಾಮನಾಳ ತಾಲೂಕು ಅಧ್ಯಕ್ಷರು, ಆಂಜನೇಯ ತಿಡಿಗಾಳ ತಾಲೂಕು ಉಪಾಧ್ಯಕ್ಷರು ಹಾಗೂ ಊರಿನ ಪ್ರಮುಖರು, ಸಮಾಜ ಸೇವಕರು ಹಾಗೂ ವಿವಿಧ ಸಂಘಟನೆಯ ಮುಖಂಡರು ಈ ಧರಣಿಯಲ್ಲಿ ಪಾಲ್ಗೊಂಡಿದ್ದರು. ಇಂದು ನಡೆಯುತ್ತಿರುವ ಹೋರಾಟಕ್ಕೆ ಶ್ರೀ ಶರಣಪ್ಪ ದೊಡ್ಮನಿ ರಾಜ್ಯ ಅಧ್ಯಕ್ಷರು ಹಾಗೂ ಜಿಲ್ಲಾ ಅಧ್ಯಕ್ಷರು ಸಹ ರಾತ್ರಿ ವೇಳೆ ಬಂದು ಹೋರಾಟಗಾರರಿಗೆ ಧೈರ್ಯ ನೀಡಿ ಹೋರಾಟಕ್ಕೆ ಬೆಂಬಲಿಸಿದರು. ವರದಿ ಅಮಜಪ್ಪ ಜುಮಲಾಪುರ. ಗೊತ್ತಾಗಿದೆ ಅದು ಸರ್ಕಾರ ಜಮೀನುಗಳಲ್ಲಿ ಈ ರೀತಿ ಒತ್ತುವರಿ ಮಾಡಿರೋದನ್ನು ಖಂಡಿಸಿ ಪ್ರತಿಭಟನೆ ನೀಡುತ್ತಾ ಇದೆ. ಈ ಪ್ರತಿಭಟನೆಯನ್ನು ಸರ್ಕಾರ ಗಮನಕ್ಕೆ ತಗೊಳ್ಬೇಕು ಮತ್ತು ಇಲ್ಲಿ ಪಟ್ಟಣ ಪಂಚಾಯಿತಿ ಸರ್ಕಾರಕ್ಕೆ ಗಮನ ತರಿಸಬೇಕು ಮತ್ತು ಇಲ್ಲಿರೋ ಸಿಂಧನೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸುದ್ದಿಗೋಷ್ಠಿ. ಮುಂಬರುವ ಬಜೆಟ್ನಲ್ಲಿ ರಸ್ತೆ ಅಭಿವೃದ್ಧಿಗೆ ಒತ್ತು ನೀಡಲಾಗುವುದು ಎಂದು ಹೇಳಿಕೆ ನೀಡಿದ್ದಾರೆ. ನಗರದ ಶಾಸಕರ ನಿವಾಸದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸುದ್ದಿಗೋಷ್ಠಿ. ಮುಂಬರುವ ಬಜೆಟ್ನಲ್ಲಿ ರಸ್ತೆ ಅಭಿವೃದ್ಧಿಗೆ ಒತ್ತು ನೀಡಲಾಗುವುದು ಎಂದು ರಾಯಚೂರು ಜಿಲ್ಲೆಯ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರ ನಿವಾಸಕ್ಕೆ ಲೋಕೋಪಯೋಗಿ ಇಲಾಖೆಯ ಸಚಿವರಾದ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿ ಸನ್ಮಾನವನ್ನ ಸ್ವೀಕರಿಸಿ ತದನಂತರ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಈಗಾಗಲೇ ಶಾಸಕರು ನೇರವಾಗಿ ಮಾಹಿತಿಯನ್ನ ನೀಡಿದ್ದಾರೆ. ರಸ್ತೆ ಅಭಿವೃದ್ಧಿಗೆ ಮುಂಬರುವ ಬಜೆಟ್ನಲ್ಲಿ ಒತ್ತು ನೀಡಲಾಗುವುದು ಎಂದು ಮಾಹಿತಿಯನ್ನ ನೀಡಿದರು. ಈಗಾಗಲೇ ನಡೆದಂತಹ ರಸ್ತೆಯನ್ನ ಬೂದುಗುಂಪವರೆಗೆ ವಿಸ್ತರಿಸಬೇಕು ಎಂದು ಬೇಡಿಕೆ ಇಟ್ಟಿದ್ದಾರೆ. ಮುಂದೆ ನೋಡೋಣ ಎಂದರು. ಈ ವೇಳೆ ಶಾಸಕ ಹಂಪನಗೌಡ ಬಾದರ್ಲಿ, ಮಸ್ಕಿ ಶಾಸಕ ಬಸನಗೌಡ ಬಾದರ್ಲಿ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟರ್ ವೆಂಕಟೇಶ್ ನಾಯಕ್, ಸಿಂಧನೂರು. ಮಂಡ್ಯದಲ್ಲಿ ದೇಶದ ಮೊದಲ ರೈತ ಶಾಲೆ ಉದ್ಘಾಟನೆ. ಮಂಡ್ಯದಲ್ಲಿ ದೇಶದ ಮೊದಲ ರೈತ ಶಾಲೆ ಉದ್ಘಾಟನೆ. ಕೃಷಿ ವಿವಿ ಆರಂಭಕ್ಕೂ ಮುನ್ನವೇ ರೈತರ ಶಾಲೆಗೆ ಚಾಲನೆ. ರೈತರ ಕೃಷಿಯ ಬಗ್ಗೆ ಶಿಕ್ಷಣಕ್ಕಾಗಿ ರೈತರಿಗೋಸ್ಕರ ರೈತರ ಶಾಲೆ ತೆರೆದ ಯುವಕರು. ರೈತರ ಶಾಲೆ ಸಂಸ್ಥಾಪಕ ಅಧ್ಯಕ್ಷ ಸತ್ಯಮೂರ್ತಿ ನೇತೃತ್ವದಲ್ಲಿ ರೈತರ ಶಾಲೆ ಪ್ರಾರಂಭ. ಮಂಡ್ಯ ತಾಲೂಕಿನ ಹಲಕೆರೆ ಗ್ರಾಮದಲ್ಲಿ ವಿಶೇಷವಾಗಿ ರೈತರ ಶಾಲೆ. ಕೃಷಿ ಪ್ರಧಾನ ಜಿಲ್ಲೆಯಾಗಿರುವ ಮಂಡ್ಯದಲ್ಲಿ ರೈತರಿಗಾಗಿ ರೈತರ ಶಾಲೆ ಆರಂಭ. ಕೆಂಪೇಗೌಡ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದಿಂದ ವಿಶೇಷ ಕಾರ್ಯ. ಶಾಲೆಯಲ್ಲಿ ರೈತರಿಗೆ ವ್ಯವಸಾಯ, ಕೃಷಿ ಚಟುವಟಿಕೆ, ರೈತರ ಆರ್ಥಿಕ ಸ್ವಾವಲಂಬನೆ, ಕೃಷಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಹವಾಮಾನ ಬೀಜ ಬಳಕೆ, ಫಸಲು ಸಂರಕ್ಷಣೆ ಸೇರಿ ಹಲವು ವಿಷಯಗಳ ಬಗ್ಗೆ ಈ ಶಾಲೆಯಲ್ಲಿ ರೈತರಿಗೆ ಶಿಕ್ಷಣ. ರೈತರ ಶಾಲೆಯನ್ನು ಉದ್ಘಾಟಿಸಿದ ಡಿಸಿ ಹಾಗೂ ನಿಶ್ಚಲಾನಂದನಾಥ ಸ್ವಾಮೀಜಿ. ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಕೆಂಗೇರಿಯ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರು. ಟೇಪ್ ಕಟ್ ಮಾಡುವ ಮೂಲಕ ರೈತ ಶಾಲೆಗೆ ಚಾಲನೆ. ಮಂಡ್ಯದ ಹಲಕೆರೆ ಗ್ರಾಮದಲ್ಲಿ ಉದ್ಘಾಟನೆಯಾದ ದೇಶದ ಮೊದಲ ರೈತರ ಶಾಲೆ. ರೈತರ ಉದ್ಘಾಟನೆಗೆ ಬಂದ ಗಣ್ಯರಿಗೆ ಗ್ರಾಮದಲ್ಲಿ ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ, ಜನಪದ ಕಲಾ ತಂಡಗಳೊಂದಿಗೆ ಅದ್ದೂರಿ ಸ್ವಾಗತ. ಉಪನ್ಯಾಸಕ ಸತ್ಯಮೂರ್ತಿ ಸೇರಿ ಅವರ ತಂಡದಿಂದ ರೈತರ ಶಾಲೆಗೆ ರೂಪುರೇಷೆ. ದೇಶದ ಮೊದಲ ರೈತರ ಶಾಲೆಯಾಗಿ ಇಂದಿನಿಂದ ಕಾರ್ಯಾರಂಭ. ರಾಶಿ ಪೂಜೆ ಸಲ್ಲಿಸಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ವೇದಿಕೆ ಕಾರ್ಯಕ್ರಮ ಚಾಲನೆ. ಕಾರ್ಯಕ್ರಮದಲ್ಲಿ ಡಿಸಿ ಡಾಕ್ಟರ್ ಕುಮಾರ, ಮನ್ಮೂಲ್ ಅಧ್ಯಕ್ಷ ಉಮ್ಮಡಹಳ್ಳಿ ಶಿವಪ್ಪ, ರಾಮಚಂದ್ರು, ರಘುನಂದನ್, ಕೃಷಿ ಅಧಿಕಾರಿ ಸೇರಿ ಗ್ರಾಮಸ್ಥರು ಭಾಗಿ. ವರದಿ ಗಿರೀಶ್, ಮಂಡ್ಯ. ಈ ದಿನ ಹಾಲ್ಕೆರೆ ಗ್ರಾಮದಲ್ಲಿ ಉದ್ಘಾಟನೆ ಆಗಿರತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಪ್ರಾಯಶಃ ರೈತರ ಶಾಲೆ ಅನ್ನುವಂಥ ಪರಿಕಲ್ಪನೆ ಇದೇ ಒಂದು ಮೊದಲ ಹೆಜ್ಜೆ ಅಥವಾ ಇದೇ ಒಂದು ಮೊದಲ ಶಾಲೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಎಲ್ಲೂ ಕೂಡ ಈ ರೀತಿಯ ಪರಿಕಲ್ಪನೆಯಲ್ಲಿ ಶಾಲೆಗಳು ಇರಲಿಕ್ಕಿಲ್ಲ. ಎಲ್ಲ ರೀತಿಯ ಶಾಲೆಗಳನ್ನು ನಾವು ನೋಡಿದ್ದೇವೆ. ರೈತರು ಕೂಡ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳೇ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಕಲಿತು ಪಠ್ಯದಲ್ಲಿರುವಂತ ಪುಸ್ತಕವನ್ನ ಓದಿ, ಸಿಲೆಬಸ್ ಅನ್ನ ಓದಿ ಏನು ಸಾಧನೆ ಮಾಡಿ ಬಂದರೂ ಕೂಡ ನಮಗೆಲ್ಲರಿಗಿಂತಲೂ ಕೂಡ ನಿಜವಾದಂತ ಜ್ಞಾನವಂತರು, ನಿಜವಾದಂತ ಅನುಭವವಂತರು ಯಾರಂದ್ರೆ ನಮ್ಮ ರೈತರು. ಅವರಿಗೆ ವಿಶೇಷವಾದಂತ
ಅನುಭವದ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಆಗುಹೋಗುಗಳ ಬಗ್ಗೆ, ವಿಶೇಷವಾಗಿ ಪರಿಸರದ ಬಗ್ಗೆ, ಈ ಭೂಮಿಯ ಬಗ್ಗೆ, ಬೆಳೆಯ ಬಗ್ಗೆ, ಮಳೆಯ ಬಗ್ಗೆ, ಎಲ್ಲದರ ಬಗ್ಗೆ ಕೂಡ ನಮಗಿಂತ ಅಪಾರ ಜ್ಞಾನ ಯಾರಿಗಿದೆ ಅಂದ್ರೆ ನಮ್ಮ ರೈತ ಬಾಂಧವರಿಗೆ. ಹಾಗಾಗಿ ರೈತರು ಸಹ ವಿದ್ಯಾರ್ಥಿಗಳಾಗೋದು ಮುಖ್ಯ. ಯಾಕೆ ಅಂತ ಹೇಳಿದ್ರೆ ರೈತರು ಇವತ್ತು ನಮ್ಮ ಸಮಾಜದಲ್ಲಿ, ಆಧುನಿಕ ಪ್ರಪಂಚದಲ್ಲಿ ಇವತ್ತು 65% ಹೆಚ್ಚು ಕೃಷಿ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ರೈತರಿಗೆ ಸಿಗಬೇಕಾಗಿರುವಂತ ಪ್ರಾತಿನಿಧ್ಯತೆ ಸಿಗ್ತಾ ಇಲ್ಲ. ರೈತರು ಬೆಳೆದಂತ ಬೆಳೆಗಳಿಗೆ ಸರಿಯಾದಂತ ಬೆಲೆಗಳು ಸಿಗ್ತಾ ಇಲ್ಲ. ಕೃಷಿಗೆ ಹೆಚ್ಚು ಒತ್ತು ಕೊಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಶ್ರಮಿಸಬೇಕಾಗಿದೆ. ಹಾಗಾಗಿ ಈ ಶಾಲೆಯ ಮೂಲಕ ಎಲ್ಲಾ ರೈತ ಬಾಂಧವರು ಕೂಡ ಸೇರಿ ಇದರೊಳಗಡೆ ನಿಂತು ಕುತ್ಕೊಂಡು ರೈತರಿಗೆ ಏನೆಲ್ಲ ಆಗುಹೋಗುಗಳಿದೆ, ಬೇಡಿಕೆಗಳಿದೆ, ಭಾವನೆಗಳಿದೆ, ಅವೆಲ್ಲ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ವಿಶೇಷವಾದಂತ ತರಬೇತಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಯಾವತ್ತೂ ಕೂಡ ರೈತರು ಇನ್ನೂ ಕೂಡ ಬೆಳಗ್ಬೇಕಾಗತ್ತೆ. ಯಾವತ್ತು ರೈತರ ಮುಖದಲ್ಲಿ ನಗು ನೋಡ್ತೇವೆ ಅವತ್ತು ಆ ಸಮಾಜ ನಗುವಿನಿಂದ, ಸಮೃದ್ಧಿಯಿಂದ ಕೂಡಿರುತ್ತೆ. ಯಾವಾಗ ರೈತರ ಮುಖದಲ್ಲಿ ನಾವು ನಗು ನೋಡಕ್ ಆಗೋದಿಲ್ಲ, ರೈತರ ಮುಖದಲ್ಲಿ ನಾವು ಕಣ್ಣೀರನ್ನು ನೋಡ್ತೀವಿ ಅಂದ್ರೆ ಆ ಸಮಾಜ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಯಾವತ್ತೂ ಕೂಡ ರೈತರ ಶಕ್ತಿಯ ಬಗ್ಗೆ ಅಪಾರವಾದಂತ ಕಾಳಜಿಯನ್ನ, ಪ್ರೇಮವನ್ನ, ಅಭಿಮಾನವನ್ನ ಇಟ್ಕೊಂಡು ರೈತರನ್ನ ಉತ್ತೇಜಿಸುವಂತ ಕೆಲಸ ಕಾರ್ಯಗಳು ಆಗ್ಬೇಕು. ಪ್ರಾಯಶಃ ಇವತ್ತೆಲ್ಲ ತಾವೆಲ್ಲ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯಲ್ಲಿ ಮನೆ ಹಾಗೂ ಪೆಟ್ಟಿಗೆ ಅಂಗಡಿ ಬೆಂಕಿಗೆ ಆಕಸ್ಮಿಕ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ಹಾನಿ. ಚಳ್ಳಕೆರೆ ತಾಲೂಕು ಪರಶುರಾಮಪುರ ಹೋಬಳಿ ವ್ಯಾಪ್ತಿಯ ಟಿಎನ್ ಕೋಟಿ ಗ್ರಾಮದ ಮಹಲಿಂಗಪ್ಪ ಮತ್ತು ಮಾಳಕ್ಕ ಎಂಬುವರ ಮನೆ ಹಾಗೂ ಪೆಟ್ಟಿಗೆ ಅಂಗಡಿಗೆ ಆಕಸ್ಮಿಕ ಬೆಂಕಿ ತಗುಲಿ ಸಂಪೂರ್ಣ ಸುಟ್ಟು ಲಕ್ಷಾಂತರ ಹಾನಿ ಉಂಟಾಗಿದೆ. ಮಹಲಿಂಗಪ್ಪ ಎಂಬುವರಿಗೆ ಸೇರಿದ ಒಂದು ಪೆಟ್ಟಿಗೆ ಅಂಗಡಿ, ಅದರಲ್ಲಿದ್ದ ಫ್ರಿಡ್ಜ್, ಬಟ್ಟೆ ಬರೆ, ಒಂದು ಹೊಲಿಗೆ ಯಂತ್ರ ಹಾಗೂ ಕೋಳಿ ಸ್ವಚ್ಛತೆ ಮಾಡುವ ಯಂತ್ರ ಸೇರಿದಂತೆ ತಮ್ಮ 2 ಮಕ್ಕಳ ವಿದ್ಯಾಭ್ಯಾಸದ ದಾಖಲೆ ಪತ್ರಗಳು ಹಾಗೂ ಪಂಡಿತರ ಚೀಟಿ, ಆಧಾರ್ ಕಾರ್ಡ್, ದವಸ ಧಾನ್ಯ, ಬಟ್ಟೆ ಬರೆ ಹಾಗೂ ಪೆಟ್ಟಿಗೆಯಲ್ಲಿ ಇಟ್ಟಿದ್ದ ಹಣ ಸಂಪೂರ್ಣ ಸುಟ್ಟು ಕರಕಲಾಗಿ ಒಟ್ಟು ಸುಮಾರು 1.5 ಲಕ್ಷ ನಷ್ಟ ಉಂಟಾಗಿದೆ. ಗಾಳಿಯ ರಭಸಕ್ಕೆ ಪಕ್ಕದ ಮನೆಯ ಮಾಳಕ್ಕ ಎಂಬುವರ ಮನೆಗೂ ಬೆಂಕಿ ತಗುಲಿ ಮನೆಯಲ್ಲಿದ್ದ ದವಸ ಧಾನ್ಯ, ಪಾತ್ರೆ, ಪಗಡೆ, ಬಟ್ಟೆ ಬರೆ ಹಾಗೂ ಪೆಟ್ಟಿಗೆಯಲ್ಲಿ ಇಟ್ಟಿದ್ದ 1,40,000 ರು ನಷ್ಟ ಉಂಟಾಗಿದೆ. ಬೆಂಕಿ ಬಿದ್ದ ವೇಳೆ ಗ್ರಾಮಸ್ಥರು ಸಿನಿಮಿಯ ರೀತಿ ಬೆಂಕಿ ನಂದಿಸಿ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ. ಬೆಂಕಿ ಬಿದ್ದ ಸುದ್ದಿ ತಿಳಿದ ಅಗ್ನಿಶಾಮಕ ವಾಹನ ಹಾಗೂ ಸಿಬ್ಬಂದಿಗಳು ಘಟನಾ ಸ್ಥಳಕ್ಕೆ ಆಗಮಿಸಿ ಅಳಿದುಳಿದಿದ್ದ ಬೆಂಕಿಯನ್ನು ನಂದಿಸಿ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ. ಯಾರೋ ಕಿಡಿಗೇಡಿಗಳು ಬೆಂಕಿ ಇಟ್ಟಿರಬಹುದು ಎಂದು ಶಂಕಿಸಿ ಪರಶುರಾಮಪುರ ಠಾಣೆಗೆ ದೂರು ನೀಡಲಾಗಿದ್ದು, ಘಟನಾ ಸ್ಥಳಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ವರದಿ ಮಂಜುನಾಥ್, ಪರಶುರಾಮಪುರ. ನಾಯಕನಹಟ್ಟಿಯಲ್ಲಿ 224 ಶಾಸಕರುಗಳಲ್ಲಿ ತಾಳ್ಮೆ ಇರುವ ಏಕೈಕ ವ್ಯಕ್ತಿ ಮೊಣಕಾಲ್ 3 ಶಾಸಕ NY ಗೋಪಾಲಕೃಷ್ಣ ಎಂದು ಬ್ಯಾಂಕ್ ಸೂರ್ನಾಯ್ಕ ಹೇಳಿಕೆ ನೀಡಿದ್ದಾರೆ. 224 ಶಾಸಕರುಗಳಲ್ಲಿ ತಾಳ್ಮೆ ಇರುವ ಏಕೈಕ ವ್ಯಕ್ತಿ ಮೊಳಕಾಲೂರು ಶಾಸಕ NY ಗೋಪಾಲಕೃಷ್ಣ ಎಂದು ಕಾಂಗ್ರೆಸ್ ಮುಖಂಡ ಬ್ಯಾಂಕ್ ಸೂರನಾಯ್ಕ ಹೇಳಿದರು. ಪಟ್ಟಣದ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು 1984ರಿಂದ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಬಾರಿಸುವ ಶಾಸಕ NY ಗೋಪಾಲಕೃಷ್ಣರವರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡುವಂತೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಒತ್ತಾಯಿಸಿದ್ದಾರೆ. ದೇವರಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯ ಟಿ ಕಾಟಯ್ಯ ಮಾತನಾಡಿ 35 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ. ಈ ಕ್ಷೇತ್ರದ ಮತದಾರರ ಅಚ್ಚುಮೆಚ್ಚಿನ ಶಾಸಕರಾಗಿದ್ದಾರೆ. ಮೊಳಕಾಲೂರು ವಿಧಾನಸಭಾ ಕ್ಷೇತ್ರ ಹಿಂದುಳಿದಿದೆ. ಶಾಸಕ NY ಗೋಪಾಲಕೃಷ್ಣ ಅವರಿಗೆ ಮಂತ್ರಿ ಸ್ಥಾನ ನೀಡುವಂತೆ ಒತ್ತಾಯಿಸಿದರು. ಸರಳ ಸಜ್ಜನಿಕೆಗೆ ಹೆಸರಾದ ಶಾಸಕ NY ಗೋಪಾಲಕೃಷ್ಣರವರ ಹಿರಿಯರು ಆಗಿದ್ದಾರೆ. ಮಂತ್ರಿ ಸ್ಥಾನ ಸಿಗಬೇಕಿತ್ತು. ಈಗಲಾದರೂ ಅವರು ಮಂತ್ರಿಯಾಗುವ ಭಾಗ್ಯ ಸಿಗಲಿ ಎಂದು ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವರಲ್ಲಿ ಮೊರೆಯೊಡ್ಡುತ್ತೇನೆ ಎಂದು ನಿವೃತ್ತ ಗ್ರಾಮೀಣ ಬ್ಯಾಂಕ್ ಸೀನಿಯರ್ ಮ್ಯಾನೇಜರ್ KP ರುದ್ರಮುನಿ ಅವರು ಹೇಳಿದರು. ಕಾಂಗ್ರೆಸ್ ಮುಖಂಡ G ತಿಪ್ಪೇಸ್ವಾಮಿ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ಸೋಲಿಲ್ಲದ ಸರದಾರ ಎಂಬ ಖ್ಯಾತಿ ಪಡೆದಿರುವ NY ಗೋಪಾಲಕೃಷ್ಣರವರಿಗೆ ಮಂತ್ರಿ ಸ್ಥಾನ ನೀಡಲೇಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ G ತಿಪ್ಪೇಸ್ವಾಮಿ, ದೇವರಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ, ಹಾಲಿ ಸದಸ್ಯ ಡಾಕ್ಟರ್ ಕಾಟಂ ಲಿಂಗಯ್ಯ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ತಿಪ್ಪೇಸ್ವಾಮಿ, ಭೀಮನಕೆರೆ ನಾಗರಾಜು,
ಹಿರೇಹಳ್ಳಿ ಕೃಷ್ಣಪ್ಪ, ನೆರಲಗುಂಟೆ ರಾಮಣ್ಣ, ಎನ್ ದೇವರಹಳ್ಳಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜಣ್ಣ, ಚಂದ್ರಕಾಂತ್, ಗಿಡ್ಡಯ್ಯ, ವರವು ಸುರೇಶ್, ವರವು ರಾಜಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಇದ್ದರು. ವರದಿ ಹರೀಶ್, ನಾಯಕನಹಟ್ಟಿ. ಶಾಸಕರಾದ ಎನ್ ವೈ ಗೋಪಾಲಕೃಷ್ಣ ಅವರಿಗೆ ಈ ಸಾರಿ ಸಂಪುಟ ಏನಾದರೂ ಪುನರ್ರಚನೆ ಆದ ಪಕ್ಷದಲ್ಲಿ ಅವರಿಗೆ ಮತ್ತೆ ಸ್ಥಾನ ಕೊಡಬೇಕೆಂದು ನಮ್ಮೆಲ್ಲರ ಒತ್ತಾಯ ಇರುತ್ತದೆ. ಏಕೆಂದರೆ ಅವರು ಸುಮಾರು 7 ಸಾರಿ ಗೆದ್ದಿದ್ದಾರೆ. ನಮ್ಮ ರಾಜ್ಯದಲ್ಲಿ ಅತಿ ಹಿರಿಯ ಶಾಸಕರಿದ್ದಾರೆ ಅವರು. ಇದಲ್ಲದೆ ನಮ್ಮ ಚಿತ್ರದುರ್ಗ ಮತ್ತು ಬಳ್ಳಾರಿ 2 ಜಿಲ್ಲೆಗಳಲ್ಲೂ ಸಹ ತಮ್ಮದೇ ಆದ ಒಂದು ಅಸ್ತಿತ್ವ ಇಟ್ಟುಕೊಂಡಿದ್ದಾರೆ. ಅವರು ಪ್ರತಿ ಸಾರಿನೂ ಗೆದ್ದು ಆಯ್ಕೆ ಆಗಿದ್ದಾರೆ ವಿಧಾನಸಭೆಗೆ. ಆದ್ದರಿಂದ ಈ ಸಾರಿ ನಮ್ಮ ಜಿಲ್ಲೆಯಲ್ಲಿ ಅವರು ಸೀನಿಯರ್ ಮೋಸ್ಟ್ ಇರೋದ್ರಿಂದ ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕಂತೇಳಿ ನಾವೆಲ್ಲ ಕಾರ್ಯಕರ್ತರು ಒತ್ತಾಯ ಮಾಡ್ತಾಯಿದ್ದೀವಿ. ನಮ್ಮ ಮೊಳಕಾಲ್ಮೂರು ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಎನ್ ವೈ ಗೋಪಾಲಕೃಷ್ಣ ಸಾಹೇಬರು 7 ಬಾರಿ ಶಾಸಕರಾಗಿದ್ದರೂ ಇದುವರೆಗೂ ಮಾತ್ರ ಸ್ಥಾನ ಕೊಟ್ಟಿಲ್ಲ ಅಂತೇಳಿ ನಾವೆಲ್ಲ ನಾಲ್ಕನೇಟಿ ಹೋಬಳಿಯ ಎಲ್ಲ ಮುಖಂಡರು ಎಲ್ಲ ಸೇರಿ ಇವತ್ತಿನ ದಿವಸ ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ನಮ್ಮ ಕ್ಷೇತ್ರದ ಶಾಸಕರ ಹಿರಿಯ ಶಾಸಕರು ಹಾಗೂ ಬುದ್ಧಿವಂತರು ಇದ್ದಾರೆ ಮತ್ತು 2 ಜಿಲ್ಲೆಗೆ ಅವರ ಅನುಭವ ಪಡೆದಿದ್ದಾರೆ. ಇಲ್ಲಿ ಸುತ್ತ 7ನೇ ಸಾರಿ ಈಗ ಗೆದ್ದಿರೋದು. ಒಂದು ಸತಿ ಮಾತ್ರ 2018ರಲ್ಲಿ ಟಿಕೆಟ್ ಕೊಡದಿದ್ದಕ್ಕೆ, ಕಾಂಗ್ರೆಸ್ನಿಂದ ಟಿಕೆಟ್ ಕೊಡದಿದ್ದಕ್ಕೆ ಬಿಜೆಪಿಯಲ್ಲಿ ನಿಂತಿದ್ದರು. ಯಾಕೆ ನಿಂತ್ಕೊಂಡ್ರು BJPಗೆ ಅಂದರೆ ಇಲ್ಲಿ ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೊಡದಿದ್ದಕ್ಕೆ ಅಲ್ಲಿಗೆ ಹೋಗಿದ್ರು ಅಷ್ಟೇ. ಅವ್ರು ಕಾಂಗ್ರೆಸ್ ಬಿಟ್ಟು ಯಾವತ್ತೂ ಹೋಗ್ತಿರ್ಲಿಲ್ಲ. ಇವ್ರು ಟಿಕೆಟ್ ಕೊಟ್ಟಿದ್ದಕ್ಕೆ ಹೋಗಿದ್ರು. ಅಲ್ಲಿ ಸಹ BJಪಿಯಲ್ಲಿ ಅವ್ರ ಅಸ್ತಿತ್ವ ತೋರಿಸಿ ಗೆದ್ದಿದ್ದಾರೆ. ಆದ್ದರಿಂದ ಅವರು 7 ಸಾರಿ ಗೆದ್ದು ಭಾಳ ಹಿರಿಯ ಶಾಸಕರು, ಅನುಭವಿಗಳು, ಬುದ್ಧಿವಂತರು. ಆದ್ದರಿಂದ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕಂತೇಳಿ ನಾವು ಸರ್ಕಾರಕ್ಕೆ ಎಲ್ಲರೂ ಸೇರಿ ನಮ್ಮ ಕಾರ್ಯಕರ್ತರು ತಳುಕು ಮತ್ತು ರಾಕೆಟ್ ಹೋಗಿ ನಮ್ಮ ಕ್ಷೇತ್ರದ ಜನ ಎಲ್ಲ ಹೋಗಿ ನಾವು ಮುಖ್ಯಮಂತ್ರಿ ಹತ್ರ ಕೇಳ್ಕೊಳ್ತೀವಿ. ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಸುಮಾರು 7 ಸಾರಿ ವಿಜಯರಾಗಿ ಶಾಸಕರಾಗಿರ್ತಕ್ಕಂಥ ನಮ್ಮ ಪ್ರೀತಿಯ ಎನ್ ವೈ ಗೋಪಾಲಕೃಷ್ಣ ಅವರವರು ಹಿರಿಯರಾಗಿರೋದ್ರಿಂದ ಅವರಿಗೆ 1 ಸಾರಿನೂ ಮಂತ್ರಿ ಪದವಿ ದೊರಕಿಲ್ಲ ಇದುವರೆಗೂ. ಈಗ ನಾವೆಲ್ಲರೂ ಸೇರಿ ನಮ್ಮ ನಾಯಕನಹಟ್ಟಿ ಹೋಬಳಿ ಮತ್ತು ಅಕ್ಕಪಕ್ಕದ ತಳಕು ಹೋಬಳಿ ಎಲ್ಲರೂ ಸೇರಿಬಿಟ್ಟು ನಾವು ಒತ್ತಾಯ ಮಾಡ್ತಿದ್ವಿ. ಅವರಿಗೆ ಈ ಸಾರಿನಾದರೂ ಮಂತ್ರಿ ಪದವಿ ಕೊಡಬೇಕಂತ ಹೇಳ್ಬಿಟ್ಟು ಕೇಳ್ಕೊಳ್ತಿದ್ವಿ ಈ ಗಣ ಸರ್ಕಾರದಲ್ಲಿ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಕ್ಷೇತ್ರದ ಭಾಳ ಮುತ್ಸದ್ದಿ ಶಾಸಕರಾದಂಥ ಶ್ರೀ ಗೋಪಾಲಕೃಷ್ಣ ಸಾಹೇಬರವರಿಗೆ ಸುಮಾರು ಸಾರಿ ಅವರಿಗೆ ಯಾವುದೇ ಥರ ಮಂತ್ರಿ ಭಾಗ್ಯ ಸರ್ಕಾರದ ವತಿಯಿಂದ ದೊರೆತಿರೋದಿಲ್ಲ. ಅವರು ಇವತ್ತಿನ ದಿವಸ ತಾನು ಕೆಲಸ ಮಾಡಬೇಕು, ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಪಣತೊಟ್ಟು ಕೆಲಸ ಮಾಡ್ತಕ್ಕಂಥ ಶಾಸಕರಿದ್ದಾರೆ, ಹಿರಿಯ ಶಾಸಕರಿದ್ದಾರೆ. ಹಾಗಾಗಿ ಅವರು ಎಷ್ಟೇ ಒಂದು ಯಾವುದೇ ರೀತಿಯಿಂದ ಕೂಡ ಯಾರನ್ನ ಹೆಚ್ಚಿಗೆ ಒತ್ತಡ ಮಾಡಲ್ಲ. ತನ್ನ ಪ್ರತಿಭೆಯಿಂದ, ತನ್ನ ಒಂದು ಒಳ್ಳೆತನದಿಂದ ಅವರು ನನಗೆ ಮಂತ್ರಿ ಸ್ಥಾನ ಸಿಗಬೇಕು ಅನ್ನೋ ಒಂದು ಆಸೆ ಇದೆ. ಅವರ ಆಸೆ ಜೊತೆಗೆ ನಮ್ಮ 2 ಹೋಬಳಿ ಕ್ಷೇತ್ರದ ನಾವು ಏನು ಕಾರ್ಯಕರ್ತರಿದ್ದೀವೋ ಅವರಿಗೆ ಸಾರಿ ಮಂತ್ರಿ ಭಾಗ್ಯ ಸಿಗಲೆಂದು ಆ ದೇವರೆಲ್ಲ ಹಾರೈಸ್ತೀವಿ. ಅವ್ರ ಮಂತ್ರಿ ಭಾಗ್ಯ ಸಿಕ್ಕಾಗ ನಮ್ಮ ಕ್ಷೇತ್ರಗಳು ಅಭಿವೃದ್ಧಿ ಆಗ್ತವೆ ಅನ್ನೋದು ನಮ್ಮ ಒಂದು ವಿಷಯ ಆಗಿರುತ್ತೆ ಅಂತ ಹೇಳಿ. ಚಳ್ಳಕೆರೆಯಲ್ಲಿ ಗ್ರಾಮ ಪಂಚಾಯಿತಿ ವಾರು ಗ್ರಂಥಾಲಯ ತೆರೆದು ಜ್ಞಾನ ಭಂಡಾರ ನೀಡುವುದು ಶ್ಲಾಘನೀಯ ಎಂದು ಪಿಡಿಒ ದೇವರಾಜ್ ಹೇಳಿಕೆ ನೀಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಗ್ರಾಮೀಣ ಮಟ್ಟದಲ್ಲಿ ಸಾರ್ವಜನಿಕರಿಗೆ ಓದುವ ಹವ್ಯಾಸ ಬೆಳೆಸಬೇಕು ಎಂಬ ಹಿತದೃಷ್ಟಿಯಲ್ಲಿ ಗ್ರಾಮ ಪಂಚಾಯಿತಿ ವಾರು ಗ್ರಂಥಾಲಯ ತೆರೆದು ಜ್ಞಾನ ಭಂಡಾರ ನೀಡುವುದು ಶ್ಲಾಘನೀಯ ಎಂದು ಪಿಡಿಒ ದೇವರಾಜ್ ಹೇಳಿದರು. ಅವರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಸಂಸ್ಥೆ ವತಿಯಿಂದ ತಾಲೂಕು ಮಟ್ಟದ ಗ್ರಂಥಾಲಯ ಸಲಹಾ ಸಮಿತಿ ಸದಸ್ಯರ 10 ದಿನಗಳ ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾತನಾಡಿದರು. ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅರಿವು ಕೇಂದ್ರದ ಸಲಹಾ ಸಮಿತಿ ಸದಸ್ಯರ ತರಬೇತಿ ಅನಿವಾರ್ಯ. ಆದ್ದರಿಂದ ಸಲಹಾ ಸಮಿತಿ ಸದಸ್ಯರಿಗೆ ಗ್ರಂಥಾಲಯ ಬಗ್ಗೆ ಮಾಹಿತಿ ಇರಬೇಕು. ಆದ್ದರಿಂದ ಈ ಕಾರ್ಯಾಗಾರ ಮಾಡಲಾಗುತ್ತದೆ ಎಂದು ತರಬೇತಿದಾರ ವಿಜಯಲಕ್ಷ್ಮಿ ಮಂಜುನಾಥ್ ಹೇಳುತ್ತಾರೆ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದ ಪಿಡಿಒಗಳು, ಸಲಹಾ ಸಮಿತಿಯ ಸದಸ್ಯರು, ಸಾಹಿತಿಗಳು ಇತರರು ಪಾಲ್ಗೊಂಡಿದ್ದರು. ವರದಿ ಮೌನೇಶಾಚಾರ್, ಚಳ್ಳಕೆರೆ.
ಮಟ್ಟದ ಒಂದು ದಿನದ ಕಾರ್ಯಾಗಾರ ಸಮಿತಿ ಮುಖಾಮುಖಿ ತರಬೇತಿಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಪಂಚಾಯತಿಯಲ್ಲಿ ಶಿಕ್ಷಕರು ಹಾಗೂ ನಮ್ಮ ಕಿಶೋರರು ಹಾಗೂ ನಮ್ಮ ಒಕ್ಕೂಟದ ಮಹಿಳಾ ಮಂಡಳಿಯ ಪ್ರತಿನಿಧಿ ಮಹಿಳೆಯರು ಹಾಗೂ ಶಿಕ್ಷಣ ತಜ್ಞರು, ಅದೇ ಊರಿನಲ್ಲಿರುವಂಥ ಕವಿಗಳಾಗಿರ್ಬೋದು ಹಾಗೂ ಹವ್ಯಾಸ ರಂಗದಲ್ಲಿರುವಂಥ ಶಿಕ್ಷಣ ಪ್ರೇಮಿಗಳಾಗಿರ್ಬೋದು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಇಂದ ಇನ್ನೊಬ್ಬ ನಮ್ಮ ಮಹಿಳಾ ಒಕ್ಕೂಟದ ಪ್ರತಿನಿಧಿ ಅಥವಾ ಅಧ್ಯಕ್ಷರು ಆಗಿರುವಂಥ ನಮ್ಮ ಅಂಗನವಾಡಿಯರು ತಗೊಂಡು ಮಿಡ್ಲ್ ಸ್ಕೂಲಲ್ಲಿ ಅಲ್ವಾ, ಮಿಡ್ಲ್ ಸ್ಕೂಲಲ್ಲಿ ಏನಿದೆ SDMC ಇಲ್ವಾ? ಇದೆ. ನಾವು ಪಂಚಾಯತಿ ಬಂದ್ಬಿಟ್ರೆ ಅವ್ರದೇ ಆಗಿರುವಂತ ಸಮಿತಿಗಳಿದಾವೆ. ಇದು ಸಮೇತ ಹರಿವು ಕೇಂದ್ರದಲ್ಲಿ ಒಂದು ಸಮಿತಿಯನ್ನು ಹೊಸದಾಗಿ ಮೊದಲು ಇತ್ತು, ಮತ್ತೆ ನಿಮಗೆ ನಾಪಿಸ್ಕೋಸ್ಕರ ನಾಟಬೇಕು, ಪುನರಾವೃತ ಮಾಡ್ಬೇಕಲ್ಲ, ಈ ಸಮಿತಿಯನ್ನು ರಚನೆ ಮಾಡಿದೀವಿ. ಇದರಲ್ಲಿ 13 ಜನ ಇರಬೇಕು. ಅದನ್ನ ಸಮೇತ ನಾವು ವಾಟ್ಸಪ್ ಮಾಡಿದ್ದೀವಿ. ಎಲ್ಲ 40 ಪಂಚಾಯತಿಗಳಿದ್ದಾರೆ. ತಾವೆಲ್ಲರೂ ನಮ್ಮ ಪಂಚಾಯತ್ ರಾಜ್ ಇಲಾಖೆಗೆ ಬಾಗೇಪಲ್ಲಿನಲ್ಲಿ ಬಸ್ನಲ್ಲಿ ಮರೆತಿದ್ದ ಲ್ಯಾಪ್ಟಾಪ್ ಮತ್ತು ನಗದನ್ನ ಪ್ರಯಾಣಿಕನಿಗೆ ಹಿಂತಿರುಗಿಸಿ ಮಾನವೀಯತೆ ಮೆರೆದ ಬಸ್ ಸಿಬ್ಬಂದಿ. ಬಸ್ನಲ್ಲಿ ಮರೆತಿದ್ದ ಲ್ಯಾಪ್ಟಾಪ್ ಮತ್ತು ನಗದನ್ನು ಪ್ರಯಾಣಿಕನಿಗೆ ಹಿಂತಿರುಗಿಸಿ ಮಾನವೀಯತೆ ಮೆರೆದ ಬಸ್ ಸಿಬ್ಬಂದಿ. ಡಿಪೋ ಘಟಕಕ್ಕೆ ಸೇರಿದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ಚಿಕ್ಕಬಳ್ಳಾಪುರದಿಂದ ಬಾಗೇಪಲ್ಲಿಗೆ ಬರುವ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಸೋಮವಾರ ಪ್ರಯಾಣ ಮಾಡುತ್ತಿದ್ದ ಪ್ರಯಾಣಿಕ ನರಸಿಂಹಯ್ಯ ಎಂಬುವರು ತಮ್ಮ ಲ್ಯಾಪ್ಟಾಪ್ ಮತ್ತು 27,000 ನಗದನ್ನು ಬಸ್ನಲ್ಲಿಯೇ ಮರೆತು ಹೋಗಿರುತ್ತಾರೆ. ಇದನ್ನು ಮನಗಂಡ ನಿರ್ವಾಹಕ ಬಹದ್ದೂರ್ ಸಾಬ್ ಮತ್ತು ಚಾಲಕ ಲಕ್ಷ್ಮೀ ನರಸಿಂಹಯ್ಯರವರು ಪಟ್ಟಣದ ಹೊರವಲಯದ ಬಸ್ ಘಟಕದ ಭದ್ರತಾ ಸಿಬ್ಬಂದಿಗೆ ನೀಡಿ ವಾರಸುದಾರರನ್ನು ಪತ್ತೆ ಮಾಡಿ ಹಿಂತಿರುಗಿಸಲು ತಿಳಿಸಿರುತ್ತಾರೆ. ಅದರಂತೆ ಆ ಸಾಮಗ್ರಿಗಳ ವಾರಸುದಾರ ನರಸಿಂಹಯ್ಯರನ್ನು ಪತ್ತೆ ಮಾಡಿ ಘಟಕಕ್ಕೆ ಕರೆಯಿಸಿ ಲ್ಯಾಪ್ಟಾಪ್ ಮತ್ತು 27,000 ನಗದನ್ನು ಡಿಪೋ ಮ್ಯಾನೇಜರ್ ಶ್ರೀನಿವಾಸ್ ಮೂರ್ತಿ ಹಿಂತಿರುಗಿಸಿದ್ರು. ಡಿಪೋ ಮ್ಯಾನೇಜರ್ ಶ್ರೀನಿವಾಸ ಮೂರ್ತಿ ಹಿಂತಿರುಗಿಸಿದರು. ಘಟಕದ ಮ್ಯಾನೇಜರ್ ಶ್ರೀನಿವಾಸನ್ ಮೂರ್ತಿ ಮೆಚ್ಚುಗೆ ವ್ಯಕ್ತಪಡಿಸಿ ಮಾತನಾಡಿ, ಕೆಎಸ್ಆರ್ಟಿಸಿ ಬಸ್ ಸಂಖ್ಯೆ KA40F1403 ಬಸ್ನ ಚಾಲಕ ಲಕ್ಷ್ಮೀ ನರಸಿಂಹಯ್ಯ ಮತ್ತು ನಿರ್ವಾಹಕ ಬಹದ್ದೂರ್ ಸಾಬ್ರವರು ಬಸ್ಸಿನಲ್ಲಿ ಬಿಟ್ಟು ಹೋಗಿದ್ದ ಲ್ಯಾಪ್ ಮತ್ತು ನಗದನ್ನು ಹಿಂತಿರುಗಿಸಿ ಮಾನವೀಯತೆಯ ಜೊತೆಗೆ ಪ್ರಾಮಾಣಿಕತೆ ಮೆರೆದಿದ್ದಾರೆ ಎಂದರು. ಪ್ರಯಾಣಿಕ ನರಸಿಂಹಯ್ಯ ಮಾತನಾಡಿ, ಇಂಥ ಸ್ವಾರ್ಥ ಜಗತ್ತಿನ ನಡುವೆ ಪ್ರಾಮಾಣಿಕ ಮತ್ತು ನಿಸ್ವಾರ್ಥ ಮನೋಭಾವದ ನಿರ್ವಾಹಕ ಹಾಗೂ ಚಾಲಕರು ಇದ್ದಾರೆ ಎಂದರೆ ನಿಜಕ್ಕೂ ಸಂತಸ ತಂದಿದೆ. ಬಸ್ ನಿರ್ವಾಹಕ ಮತ್ತು ಚಾಲಕರಿಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಕೋರುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಲೆಕ್ಕ ಸಹಾಯಕ ಮಹಮ್ಮದ್ ಖಾಲಿದ್, ವೇಣುಗೋಪಾಲ, ರವಿ, ಗೂಳೂರು, ಶ್ರೀನಿವಾಸ್, ಚಾಲಕರು ಹಾಗೂ ಸಿಬ್ಬಂದಿ ಇತರರು ಇದ್ದರು. ವರದಿ ಆರ್ ರವೀಂದ್ರ, ಪ್ರಜಾಪವರ್ ಟಿವಿ, ಬಾಗೇಪಲ್ಲಿ. ಇವತ್ತಿನ ದಿವಸ ನಮ್ಮ ಕರ್ನಾಟಕ ಸಾರಿಗೆ ರಸ್ತೆ ಸಾರಿಗೆ ಇದರಿಂದ ನಮ್ಮ ಪ್ರಯಾಣಿಕರಾಗದಂಥ ನಮ್ಮ ಗಿರೀಶ್ ಅವರು ನಮ್ಮ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರದಿಂದ ಬಾಗೇಪಲ್ಲಿಗೆ ಬರಬೇಕಾದಾಗ ಒಂದು ಲ್ಯಾಪ್ಟಾಪ್ ಬ್ಯಾಗು ಪ್ಲಸ್ ಒಂದು ನಗದು 27,000 ರೂಪಾಯಿ ನಗದನ್ನು ಬಿಟ್ಟು ಮರೆತು ಹಿಡಿದು ಹೋಗಿರ್ತಾರೆ. ತದನಂತರ ಘಟಕಕ್ಕೆ ನಮ್ಮ ನಿರ್ವಾಹಕರಾದಂಥ ಬಹದ್ದೂರ್ ಸಾಬ್ ಅವರು ಬಂದಿದ್ದಾರೆ. ಬಂದು ಆಮೇಲೆ ಚಾಲಕರಾದಂಥ ನಮ್ಮ ಲಕ್ಷ್ಮೀ ನರಸಪ್ಪನವರು ಖುದ್ದಾಗಿ ಭದ್ರತಾ ಶಾಖೆಯಲ್ಲಿ ನೀಡಿ ಮತ್ತು ಭದ್ರತಾ ಶಾಖೆಯವರು ನಮ್ಮ ಗಮನಕ್ಕೆ ತಂದಿದ್ದು, ತದನಂತರ ಅವರು ನರಸಿಂಹಯ್ಯವ್ರನ್ನ ಕರೆಸಿ ಅವರಿಗೆ ಕಳೆದು ಹೋಗಿರ್ತಕ್ಕಂಥ ಲ್ಯಾಪ್ಟಾಪು ಪ್ಲಸ್ ನಗದು ಹಣವನ್ನು ಅವರು ಎಲ್ಲ ನಮ್ಮ ಸಹೋದ್ಯೋಗಿ ಸಮ್ಮುಖದಲ್ಲಿ ಮೇಲ್ವಿಚಾರಕರು. ಹರಿಹರದಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ರಾಜೀನಾಮೆ ನೀಡುವಂತೆ ಒತ್ತಾಯಿಸಿ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆ. ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಕಾರಣದಿಂದ 11 ಜನ ಅಮಾಯಕರು ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದು, ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ರಾಜೀನಾಮೆ ನೀಡುವಂತೆ ಒತ್ತಾಯಿಸಿ ಸೋಮವಾರ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆ ಮಾಡಲಾಯಿತು. ಹರಿಹರದ ಬಿಜೆಪಿ ಪಕ್ಷದ ಕಚೇರಿಯಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ಶಿವಮೊಗ್ಗ ರಸ್ತೆ ರಾಣಿ ಚೆನ್ನಮ್ಮ ವೃತ್ತದ ಮೂಲಕ ಗಾಂಧಿ ವೃತ್ತಕ್ಕೆ ಬಂದು ತಲುಪಿತು. ಕಾಂಗ್ರೆಸ್ ಸರ್ಕಾರ ವಿರುದ್ಧ ಘೋಷಣೆಗಳು ಮೊಳಗಿದವು. ನಂತರ ಮಾತನಾಡಿದ ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷ SM ವೀರೇಶ್,
ಹನಗವಾಡಿ ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯ ಹಾಗೂ ವೈಫಲ್ಯದ ಪರಿಣಾಮವೇ 11 ಜನ ಕಾಲ್ತುಳಿತದಲ್ಲಿ ಸಾವನ್ನಪ್ಪಲು ಕಾರಣವಾಗಿದೆ. ಆರ್ಸಿಬಿ ತಂಡಕ್ಕೆ ಅಭಿನಂದನೆ ಸಲ್ಲಿಸಲು ಇಷ್ಟೊಂದು ಅವಸರ ಮಾಡುವುದು ಅವಶ್ಯಕತೆ ಇತ್ತ? ಈ ತಂಡದಲ್ಲಿ ಕನ್ನಡಿಗರೆಷ್ಟಿದ್ದಾರೆ? 18 ವರ್ಷಗಳ ನಂತರ ಈ ತಂಡ ಕಪ್ ಗೆದ್ದಿದ್ದು ಸಹಜವಾಗಿಯೇ ಅಭಿಮಾನಿಗಳಲ್ಲಿ ಉತ್ಸಾಹ ಹೆಚ್ಚಿರುತ್ತದೆ. ಕ್ರಿಕೆಟ್ ಅಭಿಮಾನಿಗಳು ಹೆಚ್ಚಾಗಿ ಸೇರುತ್ತಾರೆ ಎಂದು ಗೊತ್ತಿದ್ದರೂ ಸೂಕ್ತ ಭದ್ರತೆಯನ್ನು ಮಾಡಿಕೊಳ್ಳದೆ ಕೇವಲ ಕ್ರೆಡಿಟ್ ಪಡೆದುಕೊಳ್ಳಲು ಹಾಗೂ ತಮ್ಮ ಸಂಬಂಧಿಕರೊಂದಿಗೆ ಫೋಟೋಗಾಗಿ ಮಾತ್ರ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಎಂದು ಆರೋಪಿಸಿದರು. ಈ ವೇಳೆ ಶಾಸಕರಾದ ಬಿಪಿ ಹರೀಶ್, ಬಿಜೆಪಿ ಮುಖಂಡರಾದ ಅಣ್ಣೇಶ್ ಐರಾಣಿ, ಅಜಿತ್ ಸಾವಂತ್, ಎಂಪಿ ಲಿಂಗರಾಜು, ತುಳಜಪ್ಪ ಬೂತೆ, ಎಚ್ ಮಂಜಾನಾಯಕ್, ವೀರೇಶ್ ಆದಾಪುರ, ರಾಜು ರೋಖಾಡೆ, ಬತಿ ಚಂದ್ರಶೇಖರ್, ನಗರಸಭೆ ಸದಸ್ಯೆ ಅಶ್ವಿನಿ ಕೃಷ್ಣ, ಮುಖಂಡರಾದ ರಾಘವೇಂದ್ರೋಪಾಧ್ಯಾಯ, ಜಿಗಳಿ ಹನುಮನಗೌಡ, ಪ್ರಭಾಕರ್, ಸಂತೋಷ್ ಗುಡಿಮನಿ, ನವೀನ್, ಗಿರೀಶ್, ಸಾಕ್ಷಿ ಸಿಂಧೆ, ಸುನೀತಾ, ಅಂಬುಜಾ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಇದ್ದರು. ವರದಿ ದೇವರಾಜ್ ಕೆ, ನೆಲ್ಲಿಹಂಕಲು. ಯಾರು ಕೂಡ ಖಂಡಿಸಿಲ್ಲ. ಆದರೆ ಇವತ್ತು ಬಂದು ದೊಡ್ಡದಾಗಿ ಅವರು ಉದ್ಘಾಟನೆ ಮಾಡಿ ಆಸ್ಪತ್ರೆ ದುರ್ದೈವ ಇವರು ಉದ್ಘಾಟನೆ ಮಾಡ್ತಾರೆ. ಒಂದು ದಿನನಾದರೂ ಬಂದು ಅದು ಯಾವ ಥರ ಕೆಲಸ ಆಗಿದೆ, ಯಾವ ಥರ ವ್ಯವಸ್ಥೆ ಇದೆ ಅಂತ ಜಿಲ್ಲಾ ಮಂತ್ರಿಗಳು ನೋಡಲಿಕ್ಕಿಲ್ಲ, ಸಂಸದರು ನೋಡಿಲ್ಲ. ಆದರೆ ಅಧಿಕಾರಿಗಳನ್ನ ಮಾಡಿ ಹೊಡೆದು ಇವತ್ತು ಕೇವಲ ರಿಮೋಟ್ ಓದೋದ್ರ ಮೂಲಕ ಮುಖ್ಯಮಂತ್ರಿಗಳು ಇವತ್ತು ಉದ್ಘಾಟನೆಯನ್ನು ಮಾಡಿರೋದು ನೋಡಿದರೆ ನಿಜವಾಗ್ಲೂ ಇವರ ನಿರ್ಲಕ್ಷ್ಯ ಎಷ್ಟಿದೆ, ನಿರ್ಲಕ್ಷ್ಯತನ ಎಷ್ಟಿದೆ. ವರ್ಷ ಆದರೂ ಅಧಿಕಾರದಲ್ಲಿ ಬಂದು ಯಾವುದೇ ಒಂದು ಸಭೆ ಮಾಡಿಲ್ಲ, ಯಾವುದೇ ಅಧಿಕಾರಿಗಳನ್ನು ಮೀಟಿಂಗ್ ಕರೆದಿಲ್ಲ, ಯಾವುದೇ ಇಲಾಖೆಗೆ ಬಂದು ಪರಿಶೀಲನೆ ಮಾಡಿಲ್ಲ. ಇವತ್ತು ದೊಡ್ಡದಾಗಿ ಸಾಧನೆ ಮಾಡಿದ್ದಾರೆ. ಕಾರ್ಯಕ್ರಮ ಮಾಡ್ತಾರೆ. ಒಂದುಗಳಿಗೆ ಒಂದೇ ಅಲ್ಲ, ಅನೇಕ ಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಇವತ್ತು ಎಷ್ಟಾಗ್ತಿದೆ, ವಾಲ್ಮೀಕಿ ಹಗರಣ ಇರ್ಬೋದು, ಅನೇಕ ಹಗರಣಗಳು. ನಿನ್ನೆ ಮೊನ್ನೆ ಜಮೀರ್ ಅಹಮದ್ ಖಾನ್ ಬರ್ತಾ ಇದೆ, 600-700 ಕೋಟಿ ಹಗರಣ ಆಗಿದೆ ಅವ್ರದ್ದು ಅಂತ. ಮುಖ್ಯಮಂತ್ರಿಗಳು ಮತ್ತು ಹಣಕಾಸಿನ ಇಲಾಖೆಯ ಅನುಮತಿಯೊಂದನೆ ಅನೇಕ 600-700 ಕೋಟಿ ಖರ್ಚು ಮಾಡಿದ್ದಾರೆ ಅನ್ನೋದು ಈಗಾಗಲೇ ಸುದ್ದಿ ಬರ್ತಾ ಇದೆ. ಬ್ರಹ್ಮಾಂಡ. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.